ಹರಿ ಓಂ. ಆಪಾದಮೌಳಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತು ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶಿಷ್ಟಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮ್ಯತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲಿಮಿಲಾರ್ಯನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿ ಓಂ. ಶ್ರೀಶಾಪಾಹಿ. ಆನಂದಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯ 180 ಗದ್ಯಗಳು. ಇದರಲ್ಲಿ 82 ಗದ್ಯದಿಂದ 92 ಗದ್ಯದವರೆಗೆ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂದು 10 ಜನ ವರದರನ್ನು ನಾವು ನೋಡುತ್ತಿದ್ದೇವೆ. ಶ್ರೀ ಪುರಂದರದಾಸರು 10 ಜನ ವರದರನ್ನು ಇಲ್ಲಿ ಉದಾಹರಿಸಿರುವ ಮೂಲ ಕಾರಣ, ಜೀವರು ಭಿನ್ನರಾಗಿದ್ದಾರೆ, ಅನಂತ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ಜೀವರು ಭಿನ್ನರು, ಅಸ್ವಾತಂತ್ರ್ಯರು. ಆದ್ದರಿಂದ ಜೀವ ಪ್ರಕರಣವನ್ನು ನಾವು ತಿಳಿಯಬೇಕಾಗಿದೆ. ಭಗವಂತ ಕೇವಲ ಏಕ ಏವ, ಅನಂತ ರೂಪಗಳನ್ನು ಹೊಂದಿರುತ್ತಾನೆ. ಜೀವರು ಅನೇಕರು, ಭಿನ್ನರಾಗಿದ್ದಾರೆ, ಅಸ್ವತಂತ್ರರಾಗಿದ್ದಾರೆ. ಇದನ್ನು ತಿಳಿಯುವ ಬಗೆ ಹೇಗೆ? ಇದನ್ನು ಶ್ರೀ ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ಅತಯೇವ ಚ ಉಪಮಾ ಸೂರ್ಯಕಾದಿವತ್ ಓಂ ಅತಯೇವ ಚ ಉಪಮಾ ಸೂರ್ಯಕಾದಿವತ್ ಓಂ ಎಂಬುದಾಗಿ 18ನೇ ಸೂತ್ರ ಸಾಧನಾಧ್ಯಾಯದಲ್ಲಿ ತಿಳಿಸಿಕೊಟ್ಟಿರುತ್ತಾರೆ. ಸಾಧನೆ ಅಂದರೆ ಏನು? ಭಗವಂತನನ್ನು ಕಾಣುವ ಪ್ರಯತ್ನದಲ್ಲಿ ಸಕಲ ಜೀವರು ಅತ್ಯವಶ್ಯಕವಾಗಿ ತಿಳಿದಿರಬೇಕಾದ ವಿಷಯಗಳು, ಉಪಾಸನಾ ಯೋಗ್ಯವಾದ ವಿಷಯಗಳು, ಇದೇ ಸಾಧನೆ. ಎಲ್ಲ ಮನುಷ್ಯರು ಜ್ಞಾನ ಸಂಪನ್ನರಾಗಿದ್ದಾರೆ. ಆ ಜ್ಞಾನ ಎಂಬುದು ಕೇವಲ ತನ್ನ ಇರುವಿಕೆಗೆ ಮಾತ್ರ ಸಹಾಯವಾಗಿದೆ. ಆದರೆ ತನ್ನ ಪ್ರವೃತ್ತಿ ಮತ್ತು ಇಚ್ಛಾ ಇದನ್ನು ಅಧಿಕೃತವಾಗಿ ಸೂಚಿಸುವ ಜ್ಞಾನವಾಗಿಲ್ಲ. ಅಂದರೆ ಅರ್ಥ, ಎಲ್ಲ ಜೀವರು ಪ್ರಕೃತಿಯಿಂದ ಬಂಧರಾಗಿದ್ದಾರೆ. ಅದೇ ಲಿಂಗ ಶರೀರ. ಪ್ರಕೃತಿಯಲ್ಲಿ 3 ಗುಣಗಳಿದೆ: ಸತ್ವಗುಣ, ರಜೋಗುಣ, ತಮೋಗುಣ. ಈ ಗುಣದಿಂದ ಆವೃತವಾದ ಲಿಂಗ ಶರೀರದಿಂದ ಸ್ವರೂಪದಲ್ಲಿರ್ತಕ್ಕಂಥ ಜ್ಞಾನ ಬಾಹ್ಯದಲ್ಲಿ ಉಪಯೋಗವಾಗುತ್ತಿಲ್ಲ. ಆದ್ದರಿಂದ ಸಕಲ ಜೀವರಿಗೂ ಬಂಧಕವಾಗಿದ್ದಲ್ಲಿ ಅಯಥಾರ್ಥ ರೂಪದಲ್ಲಿ ತಿಳಿದುಕೊಳ್ಳುತ್ತಾರೆ. ಭಗವಂತನ ವಿಷಯದಲ್ಲಿ ಭಗವಂತ ಈಶ್ವರ ಎಲ್ಲ ಸಕಲ ಜೀವರಿಂದ ಭಿನ್ನನಾಗಿರುವುದಿಲ್ಲ. ಅವನನ್ನು ತಿಳಿಯುವ ಬಗೆ ಹೇಗೆ? ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಕೇವಲ ಶಾಸ್ತ್ರದಿಂದಲೇ ಭಗವಂತನ ತಿಳಿಯಬೇಕು.
ತಮ್ಮನ್ನು ತಾವು ತಿಳಿದುಕೊಳ್ಳುವುದಕ್ಕೆ ಸಾಕ್ಷಿ, ಅನುಭವ, ಸ್ವರೂಪ, ಇದರಿಂದ ನಾವು ತಾವು ತಿಳ್ಕೊಳ್ಳಬಹುದು. ಪ್ರಸ್ತುತ ಏನಾಗಿದೆ, ಬಂದಿಗಳಾಗಿರತಕ್ಕಂಥದ್ರಿಂದ ಹೊರಗಿನ ಜ್ಞಾನ ಒಳಗೆ ಬರುವುದಿಲ್ಲ. ಭಗವಂತ ಅತ್ಯಂತ ಸಮೀಪದಲ್ಲೂ ಇದ್ದಾನೆ, ಹೊರಗೂ ಇದ್ದಾನೆ. ಭಗವಂತನನ್ನು ಆರಾಧನೆ ಮಾಡಬೇಕಾದರೆ ಆಯಾ ದೇವತೆಗಳಿಗೆ ಯೋಗ್ಯತಾ, ಅಂತರ್ ಪ್ರಕಾಶ, ಬಹಿರ್ಪ್ರಕಾಶ, ಉಭಯ ಪ್ರಕಾಶ ಎಂಬುದಾಗಿ ನಾವು ತಿಳಿದಿದ್ದೇವೆ. ತಮ್ಮಲ್ಲೇ ಭಗವಂತನ ತಿಳಿಯುವುದು, ಹೊರಗೆ ಭಗವಂತನ ತಿಳಿಯುವುದು, ಒಳಗೆ ಮತ್ತು ಹೊರಗೆ ತಿಳಿಯುವುದು ಎಂಬ 3 ರೀತಿಯಾಗಿದೆ. ಎಲ್ಲ ದೇವತೆಗಳು ಒಳಗೂ ಹೊರಗೂ ತಿಳಿಯುತ್ತಾರೆ. ಋಷಿಗಳು ಒಳಗೆ ತಿಳಿಯುತ್ತಾರೆ ಮತ್ತು ಸಾಧಾರಣ ಮನುಷ್ಯರು ಹೊರಗಿಂದ ತಿಳಿಯುತ್ತಾರೆ. ಹೊರಗೆ ತಿಳಿಯುವಾಗ ನಮಗೆ ಪ್ರತಿಬಂಧಕ ರೂಪವಾಗಿ ಲಿಂಗ ಶರೀರ ಇರುವುದರಿಂದ ಶುದ್ಧ ಜ್ಞಾನ ಎಂಬುದು ಬರುತ್ತಿಲ್ಲ. ಅದಕ್ಕಾಗಿ ನಾವು ಶ್ರವಣ ಮಾಡಬೇಕು, ಶಾಸ್ತ್ರ ಶ್ರವಣ ಮಾಡಬೇಕು. ಸೂತ್ರವನ್ನು ವೇದವ್ಯಾಸದೇವರು ರಚಿಸಿದ್ದಾರೆ. ಅದರ ವ್ಯಾಖ್ಯಾನವನ್ನು ಶ್ರೀಮದಾನಂದ ತೀರ್ಥರು, ಟಿಪ್ಪಣಿಯನ್ನು ಅನೇಕ ಮಹನೀಯರು ರಚಿಸಿದ್ದಾರೆ. ನಾವು ತನ್ಮೂಲಕ ಎಲ್ಲ ಟಿಪ್ಪಣಿಕಾರರ ಮತ್ತು ಭಾಷ್ಯಕಾರರ ವಿಶೇಷ ಅನುಗ್ರಹ ಪಾತ್ರ ರೂಪವಾಗಿ ಅವರ ಅನುಸಂಧಾನವನ್ನು ಅರಿತುಕೊಂಡಾಗ ಶಾಸ್ತ್ರ ಪ್ರಮೇಯ ಅರ್ಥವಾಗುವುದು. ಇವೆಲ್ಲವನ್ನು ತಿಳಿಸೋಸುವಾಗ ಶ್ರೀ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಎಂಬುದಾಗಿ 10 ಜನ ವರದರನ್ನು 10 ಜನರು ಹೇಗೆ ತಿಳಿದುಕೊಂಡರು, ಅವರ ಸಾಧನಾ ಕ್ರಮ ಹೇಗಿತ್ತು ಎಂಬುದನ್ನು ಸೂಕ್ಷ್ಮ ರೂಪವಾಗಿ ವಿವರಿಸಿ, ಇದರಂತೆ ಅನಂತ ಜೀವರಿರುವುದರಿಂದ ಎಲ್ಲ ಜೀವರ ಸಾಧನ ಕ್ರಮವು ಭಿನ್ನ ಭಿನ್ನವಾಗಿರುತ್ತದೆ. ಪ್ರತಿಯೊಬ್ಬರೂ ಸ್ವಸಾಮರ್ಥ್ಯದಿಂದಲೇ ತಿಳಿಯಬೇಕು. ಆ ಸಾಮರ್ಥ್ಯವನ್ನು ಬಳಸಿಕೊಳ್ಳುವುದಕ್ಕೆ ಭಗವದ್ ಅನುಗ್ರಹ, ಗುರುಗಳ ಅನುಗ್ರಹ ಬೇಕು. ಅದಕ್ಕೋಸ್ಕರವಾಗಿ ಶಾಸ್ತ್ರ ರಚನೆಯಾಗಿದೆ. ಮುಖ್ಯವಾದ ಶಾಸ್ತ್ರ ಅಂದರೆ ಬ್ರಹ್ಮಸೂತ್ರವೇ ಆಗಿದೆ. ಇದರಿಂದ ನಾವು ತಿಳಿದುಕೊಳ್ಳಬೇಕು. ಅತಯೇವ ಚ ಉಪಮಾ ಸೂರ್ಯಕಾದಿವತು ಎಂಬುದು ಉಪಮಾಧಿಕರಣ ಎಂಬತಕ್ಕಂಥದ್ದು. ಉಪಮಾ ಎಂದರೆ ಏನು? ಭಗವಂತನಿಗೂ ಮತ್ತು ಜೀವರಿಗೂ ಉಪಾಧಿ ಭೇದದಿಂದ ನಾವು ಭೇದವನ್ನು ತಿಳಿದುಕೊಳ್ಳಿ. ಯಾವುದು ಉಪಾಧಿ ಎಂಬುದು ಹಿಂದಿನ ಉಪನ್ಯಾಸಗಳನ್ನು ತಿಳಿದೆವು. ಎಲ್ಲ ಸಕಲ ಜೀವರ ಸ್ವರೂಪವೇ ಉಪಾಧಿಯಾಗಿರುವುದರಿಂದ ಸಕಲ ಜೀವರ ಸ್ವರೂಪ ನಿತ್ಯವಾಗಿದೆ, ಉಪಾಧಿಯು ನಿತ್ಯವಾಗಿದೆ. ಯಾವ ಅನಿತ್ಯವಾದ ಉಪಾಧಿಯಾಗಿದ್ದರೆ ವಸ್ತುಸ್ಥಿತಿ ನಮಗೆ ಅರ್ಥವಾಗುತ್ತಿರಲಿಲ್ಲ. ಉಪಾಧಿ ನಿತ್ಯವಾದ್ದರಿಂದ ಭಗವಂತನು ನಿತ್ಯ, ಉಪಾಧಿ ನಿತ್ಯ, ಉಪಾಧಿ ರೂಪವಾಗಿರತಕ್ಕಂಥ ಜೀವನ ಸ್ವರೂಪವು ನಿತ್ಯ. ಈ ನಿತ್ಯತ್ವವನ್ನು ಚೆನ್ನಾಗಿ ತಿಳಿದ ನಂತರವೇ ಭಗವಂತನಿಗೂ ಮತ್ತು ಜೀವರಿಗೂ ಇರತಕ್ಕಂಥ ಸಂಬಂಧವನ್ನು ತಿಳಿಯಬೇಕು. ಅದನ್ನು ತಿಳಿಸಲು ಸಲುವಾಗಿ ಜೀವೋಪಾಧಿಯನ್ನು ಶಾಸ್ತ್ರಕಾರರು ಪರಿಚಯಿಸಿದ್ದಾರೆ. ಜೀವೋಪಾಧಿಯನ್ನು ತಿಳಿಯುವ ಬಗೆ ಹೇಗೆ ಎಂಬುದಕ್ಕೆ ಅತಯೇವ ಚ ಉಪಮಾ ಸೂರ್ಯಕಾದಿವತು, ಸೂರ್ಯನ ಪ್ರತಿಬಿಂಬವಂತೆ ತಿಳಿಯಿರಿ. ಯಸ್ಮಾತ್ ಏವಂ ಪರಮೇಶ್ವರೂಪಾಣಂ ಮಿಥೋ ನ ಕಶ್ಚಿದ್ ಭೇದಃ ಅತಃ ಸಾದೃಶ್ಯಜೀವಸ್ಯಾಪಿ ತತಃ ಸ್ಯಾದಿತಿ ತಸ್ಯ ಪ್ರತಿಬಿಂಬತ್ವಂ ಉಕ್ತ್ವಾ ಚ ಶಬ್ದೇನ ಭೇದಂ ದರ್ಶಯತಿ.
ಯಾಕೆ ತಿಳಿಯಬೇಕು? ಭಗವಂತನೇ ಜೀವನಾಗಿದ್ದಾನೆ. ಜೀವನ ಅಂಶವೇ ಎಲ್ಲ ಜೀವರು. ಆದ್ದರಿಂದ ಜೀವರೆಲ್ಲರೂ ಭಗವಂತನಿಂದ ಅಭಿನ್ನರಾಗಿದ್ದಾರೆ. ಈಗ ಯಾಕೆ ನಮಗೆ ಭೇದ ಕಾಣಿಸ್ತಾ ಇದೆ ಅಂದರೆ ಇದು ಕೇವಲ ಭೇದ ಅಭೇದ ರೂಪವಾಗಿರುತ್ತದೆ. ಈಗ ಭೇದ ಇರ್ತಕ್ಕಂಥದ್ದು ಕಾಲ್ಪಿತವಾದದ್ದು. ಅಂತ್ಯದಲ್ಲಿ ಅಭೇದವನ್ನೇ ಹೊಂದುತ್ತಾರೆ. ಎಲ್ಲರೂ ಪರಬ್ರಹ್ಮರೇ ಆಗುತ್ತಾರೆ. ಆದ್ದರಿಂದ ಈಗ ಭೇದ, ನಂತರ ಭೇದ, ಇದನ್ನು ಸೇರಿಸಿದಾಗ ಭೇದ ರೂಪ. ಒಂದು ಪಕ್ಷ ಅಭೇದ ರೂಪವಾಗಿ ಚಿಂತಿಸುವುದು, ನಾನೇ ಬ್ರಹ್ಮ ಎಂಬತಕ್ಕಂಥದ್ದು. ಮತ್ತೊಂದು ಇಲ್ಲಿ ಮಾತ್ರ ಭೇದ, ಅಲ್ಲಿ ಭೇದ ಇಲ್ಲ. ಎಲ್ಲಿ ಭೇದವಿಲ್ಲ? ಮುಕ್ತನಾದ ಮೇಲೆ ಭೇದ ಇಲ್ಲ ಎಂಬತಕ್ಕಂಥದ್ದು ಅಭೇದ ರೂಪವಾಗಿ ಚಿಂತಿಸುವ ಎರಡು ಸಂಶಯಗಳು ನಮ್ಮಲ್ಲಿ ಮೂಡುತ್ತದೆ. ಅದಕ್ಕೆ ಪ್ರತಿನಿಧಿಯಾಗಿ ಈ ಜೀವನಲ್ಲೇ ಕೆಲವು ಸಂಘಟನೆಗಳು, ಕೆಲವು ಗುಂಪುಗಳು, ಕೆಲವು ಪಂಗಡಗಳು ಆ ವಿಷಯವನ್ನು ವ್ಯಕ್ತಪಡಿಸುತ್ತಾರೆ. ಅದನ್ನೇ ನಾವು ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಎಂದು ನಾವು ಹೆಸರಿಸುವುದು. ಯಾರು ಅಭಿನ್ನರು, ನಾನೇ ಬ್ರಹ್ಮ ಎಂದು ಉಪಾಸನೆ ಮಾಡಬೇಕು ಎನ್ನುವರು ಅದ್ವೈತಗಳು. ಅದ್ವಿತೀಯ ಅಂದ್ರೇನು? ಜೀವರೆಂಬ ಪ್ರತ್ಯೇಕವಾದ ವಸ್ತುನೇ ಇಲ್ಲ, ಎಲ್ಲವೂ ಬ್ರಹ್ಮನೇ ಎಂಬುದು ಅದ್ವಿತೀಯವಾದದ್ದು ಅದ್ವೈತ. ಅಭಿನ್ನೋಪಾಸನೆ ಮತ್ತು ಭೇದ ಅಂದರೆ ಇಲ್ಲಿ ಮಾತ್ರ ಭೇದವಿದ್ದು ಮುಕ್ತನಾದ ಮೇಲೆ, ಮರಣವಾದ ಮೇಲೆ ಎಲ್ಲ ಜೀವರು ಭಗವಂತನೊಂದಿಗೆ ಭಗವಂತನೇ ಆಗಿಬಿಡುತ್ತಾರೆ, ಭಗವಂತನ ಅವಯವಗಳಾಗಿಬಿಡುತ್ತಾರೆ, ಭಗವಂತನ ಅಂಶವೇ ಇದ್ದಾರೆ ಎಂಬತಕ್ಕಂಥ ತಿಳುವಳಿಕೆಯು ವಿಶಿಷ್ಟ ಅದ್ವೈತ. ಒಂದು ಅದ್ವೈತ ಮತ, ಮತ್ತೊಂದು ವಿಶಿಷ್ಟ ಅದ್ವೈತ ಮತ ಎಂಬುದಾಗಿ ಶಾಸ್ತ್ರೀಯವಾಗಿ ವಿಭಜನೆಯಾಗಿದೆ. ಇದನ್ನು ಪರಿಹಾರ ಮಾಡೋಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ಅತಯೇವ ಚ ಉಪಮ ಸೂರ್ಯಕಾದಿವತ್ತು ಎಂಬ ಉದಾಹರಿಸಿದ್ದಾರೆ. ಈಗ ಈ ಉದಾಹರಣೆಯಿಂದ ನಾವು ಅದ್ವೈತ ಮತ್ತು ಸಮಂಜಸವು, ವಿಶಿಷ್ಟಾದ್ವೈತ ಮತ್ತು ಸಮಂಜಸವು, ಅಥವಾ ಇದೆರಡೂ ಸಮಂಜಸವಲ್ಲವೋ ಎಂಬುದನ್ನು ನಾವು ನಿಶ್ಚಯ ಮಾಡಿಕೊಳ್ಳಬೇಕು. ಈಶ್ವರಸ್ಯ ಜೀವಾದ್ಭೇದಾಭೇದ ನಿರಾಕ್ರಿಯತೆ. ಅಭೇದ ಮತ್ತು ಭೇದಾಭೇದ ಎರಡನ್ನೂ ಸಹ ನಿರಾಕರಿಸುತ್ತಿದ್ದಾರೆ ವೇದವ್ಯಾಸ ದೇವರು. ಇದರಿಂದ ಅಂತ ಹೇಳಿದ ಯಾವ ಪ್ರತಿಜ್ಞಾವನ್ನು ಇಲ್ಲಿ ಸೂಚಿಸುತ್ತಿದ್ದಾರೆ ಭಾಷ್ಯಕಾರರು. ಯಸ್ಮಾದೇವಂ ಪರಮೇಶ್ವರೂಪಾಣಂ ಮಿತೋ ನ ಕಶ್ಚಿತ್ ಭೇದ. ಪರಮಾತ್ಮ ಮತ್ತು ಜೀವ ಮಿಥಾ ಒಬ್ಬರೇ ಅಲ್ಲ, ಕಶ್ಚಿದ್ ಅಭೇದವೂ ಅಲ್ಲ, ಭೇದವೇ ಎಂಬುದನ್ನು ತೋರಿಸೋಸ್ಕರವಾಗಿ ವ್ಯಾಖ್ಯಾನಕಾರರು ಮಾಡುತ್ತಿದ್ದಾರೆ. ಅತ ಸಾದೃಶ್ಯ ಜೀವಸ್ಯಾಪಿ ತಥಾ ಸ್ಯಾದಿತಿ. ಹಾಗಾದರೆ ಹೇಗೆ ನಾವು ಅಭೇದವೂ ಅಲ್ಲ, ಭೇದಾಭೇದವು ಅಂತ ತಿಳಿಯುವುದು? ಮತ್ತೊಂದು ಯಾವ ರೀತಿ ತಿಳಿಸುತ್ತೀರಾ ಅಂದರೆ, ಸಾದೃಶ್ಯ, ಜೀವರು ಭಗವಂತನ ಸಾದೃಶ್ಯರಾಗಿದ್ದಾರೆ. ಈ ಸಾದೃಶ್ಯ ಅಂದರೆ ನಮಗೆ ಅರ್ಥವಾಗುವುದಿಲ್ಲ. ಸಾದೃಶ್ಯ ಅಂದರೆ ಏನು ಅನ್ನೋದಕ್ಕೆ ಶಾಸ್ತ್ರೀಯವಾಗಿ ತಸ್ಯ ಪ್ರತಿಬಿಂಬತ್ವಂ ಉಕ್ತಂ ಚ ಶಬ್ದೇನ ಭೇದಂ ದರ್ಶಯತಿ. ಪ್ರತಿಬಿಂಬ, ಬಿಂಬ ಮತ್ತು ಪ್ರತಿಬಿಂಬ. ಪ್ರತಿಬಿಂಬ ಅಂತ ಹೇಳುವಾಗ ಜೀವನನ್ನು, ಬಿಂಬ ಎಂದಾಗ ಭಗವಂತನನ್ನು ನಿರೂಪಿಸವಾಗುತ್ತದೆ. ಚ ಶಬ್ದದಿಂದ ಬಿಂಬ ಮತ್ತು ಪ್ರತಿಬಿಂಬದಲ್ಲಿ ಭೇದವೇ ಇದೆ ಎಂಬುದನ್ನು ಸೂಚಿಸುತ್ತಾ ಇದೆ. ಯಾವ ಸೂತ್ರದಲ್ಲಿ? ಅದು ಶ್ರೀ ವೇದವ್ಯಾಸರ ಅಭಿಪ್ರಾಯ. ಅತಯೇವ ಚ ಎಂಬುದು ಉಪಮಾ ಸೂರ್ಯಕಾದಿವತು. ಸೂರ್ಯನ ಛಾಯಾ ಆ ಉಪಾಧಿಗಳಿಂದ ತಿಳಿಯಬೇಕಾದ್ದು ಭೇದವನ್ನು ಚ ಶಬ್ದದಿಂದ ತಿಳಿಸಿದ್ದಾರೆ.
ಇದನ್ನು ನಾವು ವಿಸ್ತಾರವಾಗಿ ಮನಗೊಳ್ಳಬೇಕು. ಅಥವಾ ಪೂರ್ವಪಕ್ಷ ಅನುವಾದ ರೂಪಂ ಅತಯೇವ ಉಪಮಾ ಇತಿ ಸೂತ್ರ ಅಂಶಃ ವ್ಯಾಕರತಿ ಯಸ್ಮಾದಿತಿ ಯೋಜನ ತು ಯಸ್ಮಾತ್ ಯತಯೇವಂ ನ ಸ್ಥಾನತೋಪಿ ಇತ್ಯುಕ್ತ ಪ್ರಕಾರೇಣ ಪರಮೇಶ್ವರೂಪಾಣಾಂ ಪರಮೇಶ್ವರಸ್ಯ ಚ ಮಿತಃ ಪರಸ್ಪರಂ ಕಶ್ಚಿತ್ ಅನ್ಯೋನ್ಯಭಾವರೂಪಂ ವಾ ಹೀನ ಅಧಿಕಭಾವರೂಪೋ ವಾ ಅನುಗ್ರಾಹ್ಯಾನುಗ್ರಾಹಕಭಾವರೂಪೋ ವಾ ಭೇದೋ ನ ಕಿಂತು ಅಭೇದ ಏವ ಸಿದ್ಧಃ ಅತ ಇತಿ ದೃಷ್ಟಾಂತಲಾಭಾದ್ ಇತಿ ಭಾವಃ. ಭಗವಂತನಿಗೂ ಮತ್ತು ಜೀವರಿಗೂ ಅಭೇದವೇ ಇದೆ, ಇಬ್ಬರೂ ಒಬ್ಬರೇ. ಯಾವ ರೀತಿಯಿಂದ ಅಂದರೆ ಪರಮೇಶ್ವರನ ರೂಪವೇ ಜೀವರಾಗಿದ್ದಾರೆ. ಆದ್ದರಿಂದ ಮಿತ ಒಬ್ಬರು ಇಬ್ಬರು ಒಬ್ಬರೇ ಆಗಿದ್ದಾರೆ. ಪರಸ್ಪರಂ ಅನ್ಯೋನ್ಯಭಾವರೂಪಂ ವ ಹೀನಾಧಿಕ ಭಾವರೂಪ. ಅನೇಕ ದೀಪಗಳು ಉರಿಯುತ್ತಾ ಇದ್ದಾಗ ಒಂದು ದೀಪದಿಂದ ಇನ್ನೊಂದು ದೀಪಕ್ಕೆ ನಾವು ಹೇಗೆ ಆ ದೀಪವನ್ನು ಪ್ರಕಾಶವಂತ ಹೇಳುತ್ತೇವೆಯೋ ಅದರಂತೆ ಭಗವಂತನ ರೂಪವೇ ನಾವು ಜೀವರಾಗಿದ್ದೇವೆ. ಇದು ಪ್ರಕಾಶವಿದೆ, ಅದು ಪ್ರಕಾಶವಿದೆ. ಇದರಂತೆ ಜೀವರಿಗೂ ಬ್ರಹ್ಮರಿಗೂ ಅಭಿನ್ನವನ್ನೇ ತಿಳಿಯಬೇಕು, ಭೇದ ಎಂಬತಕ್ಕಂಥದ್ದು ಇಲ್ಲ ಎಂಬುದು ಪರಕೀಯರ ಮತವಾಗಿದೆ. ನ ತತ್ರ ಅನ್ವೇಷಣೀಯಃ ಇತ್ಯೇವ ಚ ಶಬ್ದಾರ್ಥಃ ಏವಂ ಸೂತ್ರಃ ಅತಃ ಶಬ್ದಪರಾಮೃಶ್ಯ ಪ್ರಾದೇಶ್ಯವೃತ್ಯಾಭಿಪ್ರಾಯೇಣ ತಮನುಕೃತ್ಯ ತಸ್ಯ ಅರ್ಥಾಂತರಮಾಹ ಸಾದೃಶ್ಯಮಿತಿ. ಭಗವಂತನಿಗೂ ಮತ್ತು ಜೀವರಿಗೂ ಸಾದೃಶ್ಯ ರೂಪವಿದೆಯೇ ಹೊರತು ಮಿತ ಆಗುವುದೂ ಇಲ್ಲ, ಭೇದವೂ ಆಗುವುದಿಲ್ಲ ಎಂಬುದನ್ನು ಸೂಚಿಸಿಕೋಸ್ಕರವಾಗಿ ಇಚ್ಛಾ ಶಬ್ದದಿಂದ ತಿಳಿಸಲ್ಪಟ್ಟಿದೆ ಸೂತ್ರದಲ್ಲಿ. ಯಾವುದು ಸಾದೃಶ್ಯ ಅಂದರೆ ಚಿತ್ವಾದೀನ ಪರಮೇಶ್ವರ ಸಾದೃಶ್ಯಮಪಿ ಸಾದೃಶ್ಯ ಇತ್ಯರ್ಥಃ. ಭಗವಂತನು ಚೇತನಾಗಿದ್ದಾನೆ, ಜೀವನೂ ಚೇತನಾಗಿದ್ದಾನೆ ಎಂಬುದರಲ್ಲಿ ಸಾದೃಶ್ಯವಿದೆಯೇ ಹೊರತು ಇನ್ಯಾವುದು ಗುಣದಲ್ಲಿ ಸಾದೃಶ್ಯವಿಲ್ಲ, ಕ್ರಿಯೆಯಲ್ಲಿ ಸಾದೃಶ್ಯವಿಲ್ಲ. ಸೂತ್ರೇ ತಥೋ ಹ್ಯಸ್ಯ ಇತ್ಯಥೋ ಅನುವೃತ್ಯಸ್ಯ ಇತ್ಯಸ್ಯಾರ್ಥಮಃ ಜೀವಸ್ಯ ಇತಿ ನ ಕೇವಲಂ ಪರಮೇಶ್ವರರೂಪಾಣಂ ಇತ್ಯರ್ಥಃ. ಅನೇನ ಪೂರ್ವತ್ರಾಪಿ ಚ ಶಬ್ದ ಸಂಬಂಧೋ ಜ್ಞಾಪಿತಃ. ಚ ಶಬ್ದದಿಂದ ವೇದವ್ಯಾಸ ದೇವರೇ ತಿಳಿಸಿಕೊಟ್ಟಿದ್ದಾರೆ. ಉಪಮಾ ಇತ್ಯರ್ಥಃ ತಸ್ಯೇತಿ ಪರಮೇಶ್ವರ ಅಭೇದ ಇತ್ಯರ್ಥಃ ಸ್ಯಾದಿತಿ ಶೇಷೋಕ್ತಿ. ಪರಮೇಶ್ವರಿಂದ ಅಭೇದ ಯಾವುದಿದೆ, ಪರಮೇಶ್ವರಿಂದ ಭೇದ ಯಾವುದಿದೆ ಅಂತ ನಾವು ವಿಶೇಷವಾಗಿ ತಿಳಿಯಬೇಕಾದರೆ ಭಗವಂತನ ಅಂಶ ಎರಡು ರೀತಿಯಾಗಿದೆ. ಸ್ವರೂಪಾಂಶರು ಅಭೇದವಾಗಿದ್ದಾರೆ, ಭಿನ್ನಾಂಶರು ಭೇದ ರೂಪದಲ್ಲಿದ್ದಾರೆ ಅಂತ ತಿಳಿಯಬೇಕು. ಸ್ಯಾದಿತಿ ಅನಂತರಂ ಪ್ರಾಪ್ತೆ ತತ್ಪರಿಹಾರಸ್ಯ ಇತಿ ಶೇಷಃ. ಅನೇನ ಸೂತ್ರೇ ನ ಸ್ಥಾನತೋಪಿ ಇಚ್ಯತ ನೈ ಅನುಕಶ್ಯಾಭಿಪ್ರಾಯೋ ಕುತಃ ನ ಇಚ್ಯತ ಹೇತೌ ತಯಾ ಆಗತಂ ಸೂರ್ಯಕಾದೇವತೆ ಇಚ್ಛಾ ಅಂಶಃ ಸಿದ್ಧಾಂತದಿಂದ ಅಭಿಪ್ರೇತ ಅನುಮಾನ ಪರತೆಯ ವ್ಯಾಚಷ್ಟೇ ತಸ್ಯ ಇತಿ. ತಸ್ಯ ಅಂತ ಹೇಳಿದ್ರಿಂದ ತಸ್ಯ ಅಂದರೆ ಜೀವಸ್ಯ ಇತ್ಯರ್ಥಃ.
ಪ್ರತಿಬಿಂಬತ್ವಂ ಈಶ ಪ್ರತಿಬಿಂಬತ್ವಾಖ್ಯಂ ಹೇತುಮುಕ್ತಂ ಸೂರ್ಯಕಾದೇವ ಇತಿ ದೃಷ್ಟಾಂತೋ ಉಕ್ತೇವ ಇತಿ ಶೇಷಃ. ಸೂರ್ಯನ ಛಾಯಾ, ಸೂರ್ಯನ ಪ್ರತಿಬಿಂಬವನ್ನು ನೋಡಿಕೊಂಡು ಭಗವಂತನಿಗೂ ಮತ್ತು ಜೀವರಿಗೂ ಅನುಸಂಧಾನವನ್ನು ಮಾಡಿಕೊಳ್ಳಿರಿ ಎಂದು ಹೇಳಿ ಶಬ್ದ ಹೇಳುವುದರಿಂದ ಸೂರ್ಯ ಮತ್ತು ಸೂರ್ಯನ ಪ್ರತಿಬಿಂಬದಲ್ಲಿ ಭೇದವೇ ಇದೆ ಎಂಬುದನ್ನು ಸೂಚಿಸ್ತಾ ಇದ್ದಾರೆ ಶ್ರೀ ವೇದವ್ಯಾಸ ದೇವರು. ಶಬ್ದೇನ ಉತ್ತರತ್ರಾನ್ವಯ ತೇನ ಭೇದಂ ಪರಮೇಶ್ವರೇಣ ಅತ್ಯಂತ ಭೇದರೂಪಂ ಸಾಧ್ಯಂ ದರ್ಶಯತಿ ಸಮುಚ್ಚಯತಿ ಸೂತ್ರಕಾರಃ ಇತ್ಯರ್ಥಃ. ತತ್ವಪ್ರದೀಪಾರೀತ್ಯ ತು ರೂಪಂ ಇತ್ಯಾದಿ ಸಂಶ್ರುತ್ಯಾದಿಶ್ಚ ಪ್ರತಿಬಿಂಬತ್ವಮುಕ್ತಂ ಭೇದಂ ದರ್ಶಯತಿ ಇತಿ ಚ ಶಬ್ದೇನ ಸೂತ್ರಕಾರೋ ದರ್ಶಯತಿ ಇತ್ಯರ್ಥಃ. ತತ್ವಪ್ರದೀಪದಲ್ಲಿ ಭೇದವನ್ನು ಸೂಚಿಸೋಕ್ಕೋಸ್ಕರವಾಗಿ ಚ ಶಬ್ದವನ್ನು ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಯದ್ವಾ ಭೇದಾಭೇದ ಪೂರ್ವಪಕ್ಷಸ್ಯ ಬಹಿರೇವ ಲಾಭಾದ್ ಅತಃ ಏವ ಇತಿ ಸಮಗ್ರಸೂತ್ರಂ ಸಿದ್ಧಾಂತ ಏವ ಇತ್ಯಾಹ ಯಸ್ಮಾದಿತಿ ಜ್ಞಾನ ಐಶ್ವರ್ಯಾದಿತಿ ಶೇಷಃ ಭೇದಶಬ್ದಸ್ಯ ವಿಶೇಷವಾಚಿ. ಭಗವಂತನಿಗೂ ಮತ್ತು ಭಗವಂತನ ಸ್ವರೂಪಾಂಶಕ್ಕೂ ಜ್ಞಾನ ಐಶ್ವರ್ಯಾದಿಗಳು ಸಾಮ್ಯ ಇರುವುದರಿಂದ ಅದು ಸ್ವರೂಪಾಂಶ ಎನಿಸಿಕೊಳ್ಳುತ್ತದೆ. ಯಾವ ಭಗವಂತನಿಗೂ ಜೀವನಿಗೂ ಭಿನ್ನಾಂಶದಲ್ಲಿ ಐಶ್ವರ್ಯಾದಿಗಳ ಕೊರತೆ ಅಂದರೆ ಅಧೀನತೆ ಇರುವುದರಿಂದ ಭಿನ್ನಾಂಶವೆನಿಸಿಕೊಳ್ಳುತ್ತದೆ. ಆದ್ದರಿಂದ ಮತ್ಸ್ಯಾದಿ ರೂಪಗಳಲ್ಲಿ ಸಾದೃಶ್ಯ ನೋಡಿದ್ದಂತೆ ಬಿಂಬ ಪ್ರತಿಬಿಂಬವಿದ್ದಂತೆ ಜೀವನಲ್ಲಿ ಪ್ರತಿಬಿಂಬವನ್ನು ನಾವು ಎಣಿಸಬಾರದು. ಜ್ಞಾನ ಐಶ್ವರ್ಯಾದಿಗಳು ಭಿನ್ನವಾಗಿರುವುದರಿಂದ. ಅತಃ ಇಚ್ ಆವರ್ತತೆ ಅಪಿ ಇತಿ ಚ ತಥಾ ಚ ಯಸ್ಮಾದೇವಂ ಉಕ್ತರೀತ್ಯಂ ಪರಮೇಶ್ವರರೂಪಾಯಾಂ ತತ್ಸ್ವರೂಪ ಅಂಶಾನಾಂ ಪಶ್ಚಾದೇನಂ ಪರಮೇಶ್ವರಸ್ಯ ಚ ಮಿತೋ ಜ್ಞಾನ ಐಶ್ವರ್ಯಾದೌ ನ ಕಶ್ಚಿದ್ ವಿಶೇಷಃ ತಸ್ಮಾದೇವ ಜೀವಸ್ಯಾಪಿ ಅತಃ ಪರಮೇಶ್ವರ ಸ್ವರೂಪಾಂಶತ್ವೇ ಸಾದೃಶ್ಯತ್ವಾತ್ ಮತ್ಸ್ಯಾದಿ ಸಾಮ್ಯಾತ್ ತಥಾ ಸ್ಯಾತ್ ಪರಮೇಶ್ವರಸ್ಯ ಸ್ವರೂಪಾಂಶವತ್ ಜ್ಞಾನ ಐಶ್ವರ್ಯಾದಿ ವಿಶೇಷ ಸ್ಯಾದಿತಿ. ಅತಃ ಏತದ್ ಅರ್ಥಮೇವ ಅನಿಷ್ಟ ಪ್ರಸಂಗ ಪರಿಹಾರಾರ್ಥಮೇವ ಅತಯೇವ ಇತಿ ಪದೈಃ ತಸ್ಯ ಜೀವಸ್ಯ ತಥಾಪಿ ಅಂಶತ್ವೇ ಅಪಿ ತಥಾ ಪ್ರತಿಬಿಂಬ ಭಾವಃ ಏವ ಇತಿ ಪ್ರತಿಬಿಂಬ ಭಾವಮೇವ ಉಕ್ತಂ ಚ ಶಬ್ದೇನ ಅತತ್ತೇನ ಹೇತುನ ಸೂರ್ಯಕಾರ್ಯಸಾದೃಶ್ಯ ದೃಷ್ಟಾಂತೇನ ಭೇದಃ ಸಾಧ್ಯಂ ಸಮುಚಿತೇನ ಇತಿ ಸೂತ್ರಕಾರಃ ಇತ್ಯನ್ವಯಃ. ಸೂರ್ಯಕಾದಿವತು ಎಂದು ಹೇಳಿದ್ದರಿಂದ ಕ್ಷ ಶಬ್ದದಿಂದ ಭಗವಂತನಿಗೂ ಮತ್ತು ಜೀವನಿಗೂ ಭಿನ್ನವನ್ನೇ ತಿಳಿಯಿರಿ. ಸೂರ್ಯ ಮತ್ತು ಸೂರ್ಯನ ಬಿಂಬ ನಾವು ಜಲದಲ್ಲಿ ನೋಡತಕ್ಕಂಥದ್ದು. ಉದಾಹರಿಸಿರುವುದು ಯಾತಕ್ಕೋಸ್ಕರವಾಗಿ ಅಂದರೆ ಸೂರ್ಯನಿಂದ ಭಿನ್ನವಾಗಿರತಕ್ಕಂಥದ್ದು ನೀರಿನಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬ. ಹೇಗೆ ನಾವು ಭಿನ್ನವಾಗಿದೆ ಅಂದರೆ ನೀರಿನಲ್ಲಿರ್ತಕ್ಕಂಥ ಬಿಂಬ ತರಂಗಗಳಿಂದ ಸ್ಪಂದನವನ್ನು ವಿಕಾರವನ್ನು ಹೊಂದುತ್ತದೆ, ಆದರೆ ಬಿಂಬ ಆ ವಿಕಾರವನ್ನು ಹೊಂದುವುದಿಲ್ಲ.
ಅಂದರೆ ಬಿಂಬನಲ್ಲಿರತಕ್ಕಂಥ ಜ್ಞಾನ ಐಶ್ವರ್ಯಾದಿಗಳು ಪ್ರತಿಬಿಂಬದಲ್ಲಿ ಪ್ರತಿಫಲಿತವಾಗಿಲ್ಲವಾದ್ದರಿಂದ ನಾವು ಏನನ್ನು ತಿಳಿಯಬೇಕು? ಭಗವಂತ ಸೂರ್ಯನಂತೆ, ಜೀವರು ಪ್ರತಿಬಿಂಬರಂತೆ ಇದ್ದಾರೆ. ತರಂಗಗಳಿಂದ ವಿಕಾರ ಹೊಂದುವ ಜೀವರಲ್ಲಿ ಈಶ್ವರನ ಜ್ಞಾನ ಐಶ್ವರ್ಯಾದಿಗಳು ಪ್ರತಿಫಲಿತವಾಗುವುದಿಲ್ಲ. ಇದರಿಂದ ತಿಳಿಯಬೇಕಾದ ಏನು? ಸೂರ್ಯನ ಸಾದೃಶ್ಯ ಹೇಗೆ ಸೂರ್ಯನ ಪ್ರತೀಕ ಇದೆಯೋ ಹಾಗೆ ಭಗವಂತನ ಸಾದೃಶ್ಯ ಪ್ರತಿಬಿಂಬರಲ್ಲಿದೆ. ಆದರೆ ಭಗವಂತನ ಜ್ಞಾನ ಐಶ್ವರ್ಯಾದಿಗಳು ಪ್ರತಿಬಿಂಬದಲ್ಲಿ ಇಲ್ಲ. ಅದು ಜೀವ. ಯಾವ ಪ್ರತಿಬಿಂಬದಲ್ಲಿ ನಾವು ಜ್ಞಾನ ಐಶ್ವರ್ಯಾದಿಗಳನ್ನು ಕಾಣುತ್ತೇವೆಯೋ ಅದು ಸ್ವರೂಪಾಂಶ. ಅದು ಮತ್ಸ್ಯ, ಕೂರ್ಮ, ವರಾಹಾದಿ ದಶರೂಪಗಳು, ಅನಂತ ರೂಪಗಳು, ಅಜಿತಾದಿ ಅನಂತ ರೂಪಗಳಲ್ಲೂ ಅತ್ಯಂತ ಅಭೇದವನ್ನು ಎಳಬೇಕು. ಏಕೆಂದರೆ ಮೂಲ ರೂಪದಲ್ಲಿರ್ತಕ್ಕಂಥ ಜ್ಞಾನ ಐಶ್ವರ್ಯಾದಿಗಳು ಸ್ವರೂಪಾಂಶವಾದ ಮತ್ಸ್ಯಾದಿಗಳಲ್ಲಿಯೂ ಇದ್ದೇ ಇದೆ. ಆದರೆ ಭಿನ್ನಾಂಶರಾದ ಜೀವರುಗಳಲ್ಲಿ ಭಗವಂತನ ಜ್ಞಾನ ಐಶ್ವರ್ಯಾದಿಗಳು ಪ್ರತಿಫಲಿತವಾಗುವುದಿಲ್ಲ. ಆದ್ದರಿಂದ ಈ ಉಪಮಾ ಎಂದು ನಾವು ತಿಳಿಯಬೇಕಾದದ್ದು ಸಾದೃಶ್ಯ ಅಂದರೆ ಭಿನ್ನ ಎಂಬತಕ್ಕಂಥದ್ದನ್ನು ಮಾತ್ರ ತಿಳಿಯಬೇಕು ಎಂಬುದು ಶಾಸ್ತ್ರಕಾರರ ಅಭಿಪ್ರಾಯ. ಇದನ್ನು ಸ್ಪಷ್ಟಪಡಿಸೋಕ್ಕೋಸ್ಕರವಾಗಿ ಜೀವಸ್ಯ ಈಶ್ವರ ಪ್ರತಿಬಿಂಬತ್ವಮೇವ ಕುತಃ ಇತ್ಯತ ಚ ಶಬ್ದ ಸೂಚಿತಶ್ಚ ಏವೈತ್ಯಾಹ ರೂಪಮಿತಿ. ರೂಪಂ ರೂಪಂ ಪ್ರತಿರೂಪೋ ಬಭೂವ ಎಂಬುದು ಬೃಹದಾರಣ್ಯಕೋಪನಿಷತ್ತಲ್ಲಿದೆ. ಬಹವಃ ಸೂರ್ಯಕಃ ಯದ್ವ ಸೂರ್ಯಸ್ಯ ಸಾದೃಶ್ಯಃ ಜಲೇ ಏವಮೇವ ಆತ್ಮಕಃ ಲೋಕೆ ಪರಾತ್ಮ ಸಾದೃಶಃ ಮತಃ ಇತ್ಯಾದಿ. ಲೋಕದಲ್ಲಿ ಭಗವಂತನ ಸಾದೃಶ್ಯ, ಚೇತನತ್ವಾದಿ ಸಾದೃಶ್ಯ ಜೀವನಲ್ಲಿ ಇದೆ. ಇದನ್ನು ತಿಳಿಸೋಕ್ಕೋಸ್ಕರವಾಗಿ ಬೃಹದಾರಣ್ಯಕೋಪನಿಷತ್ತಲ್ಲಿರತಕ್ಕಂಥ ಶ್ರುತಿಯನ್ನು ಉದ್ಧರಿಸುತ್ತಾರೆ. ರೂಪಂ ಇತಿ. ಈ ಎರಡನೇ ವ್ಯಾಖ್ಯಾನದಲ್ಲಿ ದ್ವಿತೀಯ ವ್ಯಾಖ್ಯಾನೇತು ಯುಕ್ತಿಸಿದ್ಧ ಪ್ರತಿಬಿಂಬತ್ವೇ ಧಾರಡ್ಯಾತ್ಮ ಶ್ರುತಿ ಉಪನ್ಯಾಸ. ನಾವು ಹೇಗೆ ತಿಳಿಯಬೇಕು ಎಂಬುದು ಆಗಮದಲ್ಲೇ ತಿಳಿಸಲ್ಪಟ್ಟಿದೆ. ಇದು ಕೇವಲ ಯುಕ್ತಿಯಿಂದ ತಿಳಿಯುವುದಲ್ಲ, ಶ್ರುತಿಯಿಂದಲೂ ತಿಳಿದುಕೊಂಡು ದಾರಿಢ್ಯವನ್ನು ಹೊಂದಿರಿ. ವ್ಯಾಖ್ಯಾತೀಯಂ ಶ್ರುತಿ ಅಂಶನಯೇ ಜಲೇ ಜಲಾದೌ ಸೂರ್ಯಕಃ ತತ್ರ ಪ್ರತಿಬಿಂಬತಃ ಸೂರ್ಯಃ ಯಥಾ ಸೂರ್ಯಸ್ಯ ಸದೃಶಮತಃ ಏವಮೇವ ಲೋಕೆ ಪ್ರಮಿತಃ ಆತ್ಮಕಃ ಈಶ ಪ್ರತಿಬಿಂಬಭೂತಃ ಅಮುಖ್ಯಾತ್ಮನಃ ಪರಮಾತ್ಮ ಸಾದೃಶಃ ಮತ ಇತಿ ಶ್ರುತ್ಯಂತರರ್ಥಃ. ಭಗವಂತನ ಸಾದೃಶ್ಯವಿದೆ. ಅತ್ರ ಆದ್ಯಶ್ರುತೋ ರೂಪಶಬ್ದೋಕ್ತ ಪ್ರತಿಬಿಂಬತ್ವಂ ದ್ವಿತೀಯಶ್ರುತ್ಯಂ ಪರಮಾತ್ಮ ಸಾದೃಶ್ಯ ಇತಿ ವ್ಯಾಖ್ಯಾತಮಿತಿ ಜ್ಞೇಯಂ ಇತ್ಯಾದಿ ಇತ್ಯನಂತರಂ ಶ್ರುತಿ ಇತಿ ಶೇಷಃ ಅತಯೇವ ತತ್ವಪ್ರದೀಪೇ ಶ್ರುತಿ ದರ್ಶಯತೆ ಇತ್ಯುಕ್ತಂ. ಟೀಕಾಕೃತಾಪಿ ಶ್ರುತಿ ಇತ್ಯ ಅಧ್ಯಾಹಾರಸ್ಯ ಸಿದ್ಧತ್ವಾದ್ ಆಶಯೇನ ಪ್ರತಿಬಿಂಬತ್ವಂ ದರ್ಶಯತಿ ಇತಿ ಅನ್ವಯಯೋಗ್ಯ ಪದದ್ವಯ ಅನುಸೃಜ್ಯತೆ ಇತ್ಯುಕ್ತಂ. ತಥಾ ಚ ಅಯಂ ಟೀಕಾಕಾರೀತ್ಯ ಸೂತ್ರಾರ್ಥಃ ಅತಯೇವ ಈಶಾದ್ರೂಪತಯಾಣಮೇವ ಭೇದ ಉಕ್ತೇರೇವ ಅತಯೇವ ಜೀವಸ್ಯ ಚೇತನತ್ವಾದೇನ ಈಶ್ವರ ಸಾಮ್ಯಾದೇವಸ್ಯ ಜೀವಸ್ಯ ಉಪಮಾ ಮತ್ಸ್ಯಾದಿ ಸಾಮ್ಯಾತ್ ತದ್ ಈಶಾಭೇದಃ ಸ್ಯಾದಿತಿ ನ ಕುತಃ
ಯತಃ ಸೂರ್ಯಕಾದಿವತು ಜಲಾದೌ ಪ್ರತಿಬಿಂಬ ಸೂರ್ಯಛಾಯಾದಿವತ್ ಈಶ ಪ್ರತಿಬಿಂಬ ತಸ್ಮಾದೇವ ತದ್ಭಿನ್ನ ಅತಃ. ಭಗವಂತನಿಗೂ ಜೀವರಿಗೂ ಭಿನ್ನ ಎಂಬ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಸೂರ್ಯನ ಉಪಮವನ್ನು ಹೇಳಿದ್ದಾರೆ. ಯದ್ವ ಅತಯೇವ ಮತ್ಸ್ಯಾದಿ ನಾಮ ಈಶ್ವರಸ್ಯ ಚ ಜ್ಞಾನ ಐಶ್ವರ್ಯಾದಿವ ವಿಶೇಷ ಅಸ್ಯ ಉಕ್ತಸ್ಯಾದೇವ ಅತಃ ತರ್ಹಿ ಜೀವಸ್ಯಾಪಿ ಪರಮೇಶ್ವರರೂಪಾಂಶತ್ವೇನ ಯತಃ ಉಪಮಾ ಮತ್ಸ್ಯಾದಿಭಿಃ ಸಾಮ್ಯಂ ಸ್ಯಾತ್ ತತಶ್ಚ ತಸ್ಯ ಉಪಮಾ ಪರಮೇಶ್ವರನ್ ಜ್ಞಾನಾಚ್ಯ ವಿಶೇಷಃ ಸ್ಯಾತ್ ಅತಃ ಏತದ್ ಅರ್ಥಮೇವ ರೂಪಂ ಅನಿಷ್ಟಪರಿಹಾರಾರ್ಥಂ ಜೀವಸ್ಯ ಉಪಮಾ ಏವಂ ಈಶ್ವರ ಪ್ರತಿಬಿಂಬತೈವ ನ ಸ್ವರೂಪಂಶತಃ. ಯತಃ ಪ್ರತಿಬಿಂಬೋ ಅಥ ಸೂರ್ಯಕಾದಿವಚ್ಚ ಭೇದ ಏವ ನ ಭೇದಾಪಿ ನ ಚ ಹೇತ್ವಸಿದ್ಧಿಃ. ಇಲ್ಲಿ ಹೇತುವಾಗಿರತಕ್ಕಂಥದ್ದು ಚೇತನತ್ವಾದಿ ಅಂತ ತಿಳಿದುವಾಗ ಭಗವಂತನಿಗೂ ಮತ್ತು ಜೀವರಿಗೂ ಈ ಚೇತನತ್ವ ಎಂಬತಕ್ಕಂಥದ್ದನ್ನು ಒಪ್ಪುವುದೇ ಹೊರತು ಅಭೇದವನ್ನು ನಾವು ಒಪ್ಪುವುದಕ್ಕೆ ಈ ಹೇತು ನಮಗೆ ಸಿದ್ಧವಾಗುವುದಿಲ್ಲ. ಅಭೇದವನ್ನು ತಿಳಿಯೋಕ್ಕೆ ನಾವು ಏನು ಮಾಡಬೇಕು? ಜ್ಞಾನ ಐಶ್ವರ್ಯಾದಿ ಗುಣಗಳ ಸಾಮ್ಯ ಬರಬೇಕು. ಅದು ಎಲ್ಲಿ ಬರುತ್ತೆ? ಅದು ಪಶ್ಚಾತ್ಯ ರೂಪಗಳಲ್ಲಿ ಬರುತ್ತೆ ಹೊರತು ಜೀವರಿಗಳಲ್ಲಿ ಬರುವುದಿಲ್ಲ. ಆದ್ದರಿಂದ ಉಪಮಾದಲ್ಲಿ ನಾವು ಎರಡು ರೀತಿ ತಿಳಿಬೇಕು. ಒಂದು ಸ್ವರೂಪಾಂಶ, ಮತ್ತೊಂದು ಭಿನ್ನಾಂಶ. ಜೀವರೆಲ್ಲರೂ ಭಿನ್ನಾಂಶರು, ಮತ್ಸ್ಯಾದಿ ರೂಪಗಳು ಸ್ವರೂಪಾಂಶರು. ರೂಪಂ ಇತ್ಯಾದಿ ಶ್ರುತೀತಿ ತತ್ವಪ್ರದೀಪಾರೀತ್ಯ ತು ಅತಯೇವ ಜೀವಸ್ಯ ಪರಮೇಶ್ವರೇಣ ಚಿದಾನಂದಾದಿ ಸಾದೃಶ್ಯಾದೇವ ರೂಪಂ ಇತ್ಯಾದಿ ಶ್ರುತೌ ಸೂರ್ಯಕಾದಿವತ್ ಉಪಮಾ ಪ್ರತಿಬಿಂಬತ್ವಮುಕ್ತಂ ತತ್ಯ ತದ್ರೂಪತ್ವಮಿತಿ ಭಾವಃ. ಅತಯೇವ ಪ್ರತಿಬಿಂಬಸ್ಯ ಉಕ್ತಸ್ಯೇವ ಶ್ರುತ್ಯಾ ಅಭೇದಾಪಿ ಅಯುಕ್ತಃ ತಸ್ಯ ಭೇದಘಟಿತತ್ವಾದಿತಿ ಚ ಶಬ್ದಾರ್ಥ ಇತಿ. ತತ್ವಪ್ರತಿಪಾದಲ್ಲಿ ಸ್ವರೂಪಾಂಶ ಮತ್ತು ಭಿನ್ನಾಂಶವನ್ನು ತಿಳಿಯೋಕ್ಕೋಸ್ಕರವಾಗಿ ಒಂದು ರೂಪವನ್ನು ಉದಾಹರಿಸಿದ್ದಾರೆ. ಮತ್ತೊಂದು ಸೂರ್ಯಕಾರ್ಯವನ್ನು, ಸೂರ್ಯನ ಚಿತ್ರವನ್ನು, ಸೂರ್ಯನ ಛಾಯಾವನ್ನು ಉದಾಹರಿಸಿದ್ದಾರೆ. ಭಗವಂತನ ಒಂದು ರೂಪಕ್ಕೂ ಇನ್ನೊಂದು ರೂಪವನ್ನು ತಿಳಿಯುವಾಗ ದೀಪವನ್ನು ತಿಳಿದುಕೊಳ್ಳಿ. ಆ ತಿಳಿದುಕೊಂಡಾಗ ಏನಿದೆ? ಸ್ವರೂಪಾಂಶವನ್ನು ತಿಳಿಬೇಕು. ಅದು ಎಲ್ಲದರಲ್ಲೂ ಪ್ರಕಾಶವಿದೆ, ಎಲ್ಲದರಲ್ಲೂ ಜ್ಞಾನ ಐಶ್ವರ್ಯ ಅದು ಗುಣವಿದೆ. ಇದು ದೃಷ್ಟಾಂತ ಮಾತ್ರ. ಆದರೆ ಸೂರ್ಯನ ಪ್ರತಿಬಿಂಬದಲ್ಲಿ ಸೂರ್ಯನ ಪ್ರಚುರತೆ ಇಲ್ಲ ಮತ್ತು ಸ್ಥಾನ ಪಲ್ಲಟವಾಗುತ್ತದೆ ಮತ್ತು ಸೂರ್ಯನ ಅಧೀನವಾಗಿದೆ ಎಂಬುದನ್ನು ತಿಳಿಯೋಕ್ಕೋಸ್ಕರವಾಗಿ ಅಂತ ಎರಡು ಉದಾಹರಿಸಿದ್ದಾರೆ. ಯದುಕ್ತಂ ಸೂರ್ಯಕಾದೇವ ಜೀವ ಬಾಹ್ಯ ಪ್ರತಿಬಿಂಬ ದಯುಕ್ತಂ ಜೀವಸ್ಯ ಸೂರ್ಯಕಾದೇವ ಉಪಾಜ್ಯ ತದ್ಭಾವೇನ ತದ ಉಪಮಾ ಸಾಮ್ಯಸ್ತ್ವಾತ್ ತದ್ಭಾವೇ ಚ ಅನಿತ್ಯತ್ವಾದ್ ಜನ್ಮ ಮೋಕ್ಷ ಅಭಾವಾಪತ್ತೇಃ ಅಥ ಪ್ರತಿಬಿಂಬತ್ವಾಭಾವಾದ್ ಭೇದ ಸಿದ್ಧೀತಿ ದೂಷಣಂ ಸುಸ್ಥಿತಂ ಇತ್ಯಾಶಂಕೋತ್ತರತ್ವೋಪಿ ಅತಯೇವ ಚ ಉಪಮಾ ಇತಿ ಸೂತ್ರಖಂಡಂ ವ್ಯಾಚಷ್ಟೇ. ಭಗವಂತ ಭಿನ್ನ ಅಂತ ತಿಳಿದರೆ
ಸೂರ್ಯ ಮತ್ತು ಸೂರ್ಯನ ಪ್ರತಿಬಿಂಬ ಅಭಿನ್ನ ಅಂತ ತಿಳಿದರೆ ಏನಾಗುತ್ತೆ, ಸ್ವರೂಪ ನಾಶವೇ ಆಗುತ್ತೆ. ಆದ್ದರಿಂದ ಆ ರೀತಿ ತಿಳಿಕೆ ಬರೋದಿಲ್ಲ. ಅತಏವ ಇತಿ ಅನುಕೃತಾತಃ ಶಬ್ದ ಪರಾಮರ್ಶ ದರ್ಶಯತಿ ಭಿನ್ನತ್ವ ಇತಿ. ಭಿನ್ನಸ್ಯ ಅತಏವ ಭಿನ್ನವದ್ ಅಧೀನತ್ವ ಸಾದೃಶ್ಯೇರೇವ ಸೂರ್ಯಕಾದುಪಮಃ ನ ಉಪಾಧ್ಯಾಧೀನತ್ವಾಧೀನಃ. ಅತ ಭಿನ್ನತ್ವಂ ಸಾಧ್ಯತ್ವೇನ ಉತ್ಪತ್ತೇಃ ನ ತು ತ್ರಯಾಣಾಂ ಏಕಪ್ರಕಾರತ್ವಾತ್ ತಥಾ ಚ ಬಿಂಬ ಭಿನ್ನತ್ವ ರೂಪ ಸಾಧ್ಯಾಧರ್ಮೈವ ಬಿಂಬ ಅಧೀನತ್ವಾತ್ ಸಾದೃಶ್ಯ ರೂಪ ಸಾಧನ ಧರ್ಮ ವ್ಯಾಮೇವ ಜೀವಸ್ಯ ಸೂರ್ಯಕ ಉಪಮಃ ತತ್ಸಾಮ್ಯಮಿತ್ಯರ್ಥಃ. ಸೂತ್ರಕಾರಾತ್ ಉಕ್ತ ಇತಿ ಶೇಷಃ. ಪ್ರಾಗಾಭಾಸತ್ವಂ ಚ ಉಪಮಾ ಇತಿ ಚ ಶಬ್ದಾರ್ಥಃ ಸ್ವಪ್ರಯುಕ್ತೆ ವ ಪ್ರಕಾರಾಪಿ ಅರ್ಥಮಃ ನ ಇತಿ. ನ ಇತಿ ನ ಎಂದು ಹೇಳಿದ್ದಾರೆಂದರೆ ನೋಪಮ ನೋ ಉಪಾಧ್ಯಾಧೀನತ್ವಾಧೀನಃ ಎಂಬುದರಲ್ಲಿ ನಾ ಇದೆ. ಇದರ ಅರ್ಥವೇನು? ಆದಿಶಬ್ದೇನ ನ ಉಪಾಧಿನಾಶ ನಾಶತ್ವಾತ್ ಜಡತ್ವಾದಿ ಗೃಹ್ಯತೆ. ಹೇಗೆ ವಿಕಾರವನ್ನು ನಾವು ನೋಡಿದರೆ ಭಿನ್ನದಲ್ಲೂ ವಿಕಾರವನ್ನು ಕಾಣಬೇಕು, ಅದು ನಾಶರೂಪವಾಗುತ್ತದೆ. ನಾಶವನ್ನು ಹೇಳುವುದಕ್ಕೆ ಶಾಸ್ತ್ರ ವಿರುದ್ಧವಿದೆ. ಜೀವನಿತ್ಯನಾಗಿರುವುದರಿಂದ ಸೂರ್ಯಕಾದೇವತು ಜಲದಲ್ಲಿ ಕಾಣುವ ಸೂರ್ಯಕಾದೇವತು ಭಿನ್ನ ಮಾತ್ರ ತಿಳಿಯಬೇಕೇ ಹೊರತು ಜ್ಞಾನ ಐಶ್ವರ್ಯಾದಿ ಗುಣಗಳನ್ನು ತಿಳಿಯಬಾರದು ಎಂಬುದು ತಾತ್ಪರ್ಯ. ಅಥೋಚ ಸೂರ್ಯಕಾದ ಉಪಮ ಅಸಂಭವ ನವ ನಿತ್ಯತ್ವಾದಿ ಪ್ರಸಂಗ ಇತಿ ವಾಕ್ಯಶೇಷಃ. ದೃಷ್ಟಾಂತದಾಷ್ಟಾಂತಿಕಯೋಃ ಸರ್ವಸಾಮ್ಯಸ್ಯ ಉಪಾದೆ ಅಪೇಕ್ಷಿತಾಂತರ ಇತಿ ಭಾವಃ ಅನೇನ ಅತಯೇವ ತದ್ ಅಧೀನತ್ವಾತ್ ತತ್ಸಾದೃಶ್ಯಾಮ್ಯೇವ ಸೂರ್ಯಕಾದಿವತ್ತು ಆಭಾಸತ್ವಂ ಜೀವಸ್ಯ ಸೂರ್ಯಕಾಜೋಪಮಾ ಚ ವಿಹಿತಂ ನ ಉಪಾಧ್ಯಾಧೀನ ಇತಿ ಸೂರ್ಯಕಾಂಡಸ್ಯ ವೃತ್ತಾಂತರಂ ಉಕ್ತಂ ಭವತಿ. ಈಶ್ವರ ಮತ್ತು ಜೀವರು ಭಿನ್ನರಾಗಿದ್ದಾರೆ ಎಂಬ ತಿಳಿಯುವುದಕ್ಕೋಸ್ಕರವಾಗಿ ಸೂರ್ಯದ ಉಪಮವನ್ನು ತೆಗೆದುಕೊಳ್ಳಿ. ರೂಪವನ್ನು ಜ್ಞಾನೈಶ್ವರ್ಯವನ್ನು ಹಂಚುವುದಕ್ಕೆ ದೀಪವನ್ನು ಬೆಳಗುವ ಒಂದು ದೀಪದಿಂದ ಇನ್ನೊಂದು ದೀಪದಂತೆ ತಿಳಿದುಕೊಳ್ಳಿ. ಆದರೆ ಈ ಸೂರ್ಯನ ಛಾಯ ಜಲದಲ್ಲಿ ನೋಡುವಂತೆ, ಅಲ್ಲಿ ವಿಕಾರೂಪವನ್ನು ಹೊಂದುವಂತೆ ಜೀವನ ಪ್ರತಿಬಿಂಬ ಅವನ ಶರೀರವೇ ಉಪಾಧಿಯಾಗಿರುವುದರಿಂದ ಚೇತನಲ್ಲಿರ್ತಕ್ಕಂಥ ಗುಣಗಳು ಚೇತನದಲ್ಲಿಯೇ ಇದೆ. ಬಿಂಬನಾದ ಸೂರ್ಯನಲ್ಲಿರ್ತಕ್ಕಂಥ ಗುಣಗಳು ಸೂರ್ಯನ ಛಾಯೆಯಾದ ಪ್ರತಿಬಿಂಬವಾದ ಜಲದಲ್ಲಿ ನಾವು ಕಾಣುವುದಿಲ್ಲ. ಇಲ್ಲಿ ನಾವು ಕಾಣಬೇಕಾದ ಕೇವಲ ಅಧೀನತೆಯ ಇರುವುದು. ಆದ್ದರಿಂದ ಬಿಂಬ ಪ್ರತಿಬಿಂಬ ಅಂದರೆ ತತ್ಸಾದೃಶ್ಯವಾಗಿರುತ್ತದೆ, ತದ ಅಧೀನವಾಗಿರುತ್ತದೆ. ಮತ್ತು ಈ ಒಟ್ಟು ನಾವು ತಿಳಿಯಬೇಕಾದದ್ದು ಭಿನ್ನ ಎಂಬುದು ತಿಳಿಸಬೇಕಾದ್ದು. ಸೂರ್ಯ ಮತ್ತು ಸೂರ್ಯನ ಪ್ರತಿಬಿಂಬ ಸೂರ್ಯನಿಂದ ಭಿನ್ನವಾಗಿದೆ ಎಂದು ತಿಳಿದುಕೊಳ್ಳೋಕ್ಕೋಸ್ಕರವಾಗಿ ಉದಾಹರಣೆ ಕೊಟ್ಟಿದ್ದಾರೆ. ಸ್ವರೂಪಾಂಶವನ್ನು ನಿರೂಪಿಸೋಕ್ಕೋಸ್ಕರವಾಗಿ ರೂಪಂ ಪ್ರತಿರೂಪಂ ಬಭೂವ ಎಂಬುದಾಗಿ ಭಗವಂತನ ಅನೇಕ ಅವತಾರವನ್ನು ತಿಳಿಸಿದ್ದಾರೆ ಎಂಬುದನ್ನೇ ಈ ಉಪಮಾಧಿಕರಣದಲ್ಲಿ ನಾವು ಸ್ಪಷ್ಟವಾಗಿ ತಿಳಿಯಬೇಕಾದ್ದು. ಈ ನಮಗೆ ಸ್ಪಷ್ಟತೆಯನ್ನು ಯಾವ ಭಾಷ್ಯ ದೀಪಿಕಾಕಾರರು ನಮಗೆ ಅನುಗ್ರಹಿಸಿದ್ದಾರೆ. ಇವರ ಒಟ್ಟು ಸಂಗ್ರಹಾರ್ಥವನ್ನೇ ಶ್ರೀ ಪುರಂದರದಾಸರು ಜೀವ ಪ್ರಕರಣದಲ್ಲಿ ಅಕ್ರೂರ ವರದ, ಅಂಬರೀಷ ವರದ ಮುಂತಾದ 10 ಜನರನ್ನು ನಾವು
ವಿಶೇಷಕಾರವಾಗಿ ಅವರ ಸಾಧನಾ ಕ್ರಮವನ್ನು ತಿಳಿಸೋಕೋಸ್ಕರವಾಗಿ ಜೀವ ಮತ್ತು ಭಗವಂತನಿಂದ ಹೇಗೆ ಭಿನ್ನರಾಗಿದ್ದಾರೆ ಮತ್ತು ಅವರು ವಿಲಕ್ಷಣವಾಗಿದ್ದಾರೆ, ಅವರ ಸಾಧನೆ ಹೇಗಿರುತ್ತದೆ ಎಂಬುದನ್ನು ಜೀವ ಪ್ರಕರಣದಲ್ಲಿ ತಿಳಿಸುವ ಉತ್ತಮ ಜ್ಞಾನವನ್ನು ಶ್ರೀ ಪುರಂದಾಸರು ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷ ಜ್ಞಾನ ಪ್ರಸಾರ ಮಾಡಿದ ಶ್ರೀ ಪುರಂದಾಸರಿಗೆ ನಮನ ಮಾಡಿ ಅವರ ಅಂತರ್ಯಾಮಿ ಪುರಂದ ವಿಠನಿಗೆ ಭೂಯಿಷ್ಠ ಅಂದರೆ ನಮ್ಮ ಉಕ್ತಿಮಿದೆ ಎಂದು ಹೇಳಿ, ಈ ವಿಶೇಷವಾದ ಜ್ಞಾನ ನಮಗೆ ಸಂಪನ್ನವಾದದ್ದು ಈ ಮನುಷ್ಯ ಶರೀರ ಇರುವುದರಿಂದ ಈ ಮನುಷ್ಯ ಶರೀರಕ್ಕೆ ಕಾರಣಕರ್ತರಾದ ತಂದೆ ತಾಯಿ ಅನುಗ್ರಹವನ್ನು ಸ್ಮರಿಸಬೇಕು. ತಂದೆ ತಾಯಿ ಇರುವಿಗೆ ನೆರವಾದ ಗುರು ಹಿರಿಯರ ಸ್ಮರಣೆ ಎನಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತ್ಯವನ್ನು ನಡೆಸಿದಂಥ ಅವರ ವಿಶೇಷ ಅನುಗ್ರಹವನ್ನು ಸ್ಮರಿಸಬೇಕು. ಭಾರತೀಯ ಪತಿ ವಾಯುದೇವರು ಭಗವಂತನ ಆಜ್ಞಾ ಪ್ರಕಾರವಾಗಿ ಸಕಲ ಜೀವರಲ್ಲಿ ನಿಂತು 21,600 ಉಸಿರು ಮಂತ್ರರೂಪವಾಗಿ ಆಡಿ ಜ್ಞಾನವನ್ನು ಎಲ್ಲ ಜೀವರಿಗೆ ಹರಡಿ ಭಗವಂತನನ್ನು ತಿಳಿಸುವುದರಿಂದ ಅವರ ಮೂಲ ಗುರುಗಳಾಗಿದ್ದಾರೆ. ಅವರ ವಿಶೇಷ ಸ್ಮರಣೆಯನ್ನು ಮಾಡಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಆ ಬಿಂಬನನ್ನು ತಿಳಿಯುವಾಗ ಜ್ಞಾನ ಐಶ್ವರ್ಯಾದಿ ಗುಣಗಳಿಂದ ತುಂಬಿರತಕ್ಕಂಥ ಬಿಂಬರೂಪ. ನಮ್ಮಲ್ಲಿ ಜ್ಞಾನ ಐಶ್ವರ್ಯಾದಿಗಳು ಇಲ್ಲ. ನಮ್ಮಲ್ಲಿ ವ್ಯತಿರಿಕ್ತವಾಗಿ ಏನಿದೆ, ನಾವು ಭಗವಂತನ ಅಧೀನದಲ್ಲಿದ್ದೇವೆ. ನಾವು ಎಲ್ಲರೂ ಅಸ್ವತಂತ್ರರಾಗಿದ್ದೇವೆ, ಕೇವಲ ಅಲ್ಪ ಶಕ್ತಿ ಉಳ್ಳವರಾಗಿದ್ದೇವೆ. ಭಗವಂತನು ಪೂರ್ಣನಾಗಿದ್ದಾನೆ, ಪೂರ್ಣ ಶಕ್ತಿ ಇದ್ದಾನೆ, ಪೂರ್ಣ ಸದ್ಗುಣದಿಂದ ಕೂಡಿದ್ದಾನೆ. ನಾವು ಬಂದಿಗಳಾಗಿದ್ದೇವೆ. ಭಗವಂತ ಸದಾಕಾಲ ಸ್ವತಂತ್ರನಾಗಿ ಸರ್ವೋತ್ತಮನಾಗಿ ಸರ್ವೋತ್ಕೃಷ್ಟನಾಗಿದ್ದಾನೆ. ಈ ರೀತಿಯಲ್ಲಿ ಅನಂತ ಗುಣಗಳಿಂದ ಭಿನ್ನವಾಗಿರುವುದರಿಂದ ಜೀವರು ಅನಂತ ದೋಷದಿಂದ ಕೂಡಿರುತ್ತಾರೆ, ಭಗವಂತ ಅನಂತ ಗುಣದಿಂದ ಕೂಡಿರುತ್ತಾನೆ. ಆದ್ದರಿಂದ ಈ ಬಿಂಬವು ಪ್ರತಿಬಿಂಬ ಉಪಾಧಿ ಜೀವನ ಶರೀರ ಅದು ನಿತ್ಯ. ಆದ್ದರಿಂದ ಕೇವಲ ಅಧೀನತೆಯನ್ನು ತಿಳಿದುಕೊಳ್ಳೋಕ್ಕೋಸ್ಕರವಾಗಿ ಈ ಉದಾಹರಿಸಿದ್ದಾರೆ ಹೊರತು ಅದನ್ನು ಉಪಾಧಿ ಭೇದ ಅಂತ ತಿಳಿಸಬೇಕು. ಆ ಉಪಾಧಿಗೆ ಪ್ರತಿ ಜೀವನ ಸ್ವರೂಪ ಅದು ನಿತ್ಯವಾಗಿದೆ. ಆದ್ದರಿಂದ ಭಗವಂತನಿಗೂ ಮತ್ತು ಜೀವನ ಸಂಬಂಧವೂ ನಿತ್ಯವಾಗಿದೆ. ಯಾವ ರೀತಿ ನಿತ್ಯವಾಗಿದೆ ಅಂದರೆ ಅವನ ಈಶಾ, ಸಕಲ ಜೀವರು ದಾಸರು, ಅವರ ಅಸ್ವತಂತ್ರರು, ಅವರ ಅಧೀನರು. ಇದೇ ಮಧ್ವಮತದ ಮೂಲ ಸತ್ವ. ಜೀವಾಹ ಹರೇರನುಚರಾಹ ಎಂಬುದು ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸಿದ ಪುರಂದಾಸರಿಗೆ ಮತ್ತು ನಮ್ಮ ಬಿಂಬರೂಪಿ ಭಗವಂತನಿಗೆ ಭೂಯಿಷ್ಠಾಂತೇ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.